ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 3 ಯೋಹಾನ 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನಿನ್ನೆಯ ದಿನದಲ್ಲಿ ದೇವರು ನಮ್ಮನ್ನು ಸಕಾಲ ಆಶೀರ್ವಾದಗಳಿಂದಲೂ ಆಶೀರ್ವದಿಸಿದ್ದಾನೆ. ನಮ್ಮ ಜೀವಕ್ಕೂ ದೇವ ಭಕ್ತಿಗೂ ಬೇಕಾದ ಎಲ್ಲವನ್ನು ಆತನ ದಿವ್ಯ ಸಾಮರ್ಥ್ಯವು ನಮಗೆ ದಯಪಾಲಿಸಿದೆ ಎಂಬುದಾಗಿ ನಾವು ನೋಡಿದೆವು. ಇದನ್ನು ಅಪೊಸ್ತಲನಾದ ಯೋಹಾನನು ದೃಢೀಕರಿಸುತ್ತಿದ್ದಾನೆ. ಇದನ್ನೇ ನಾವು ಓದಿದೆವು. ಪ್ರಿಯನೇ, ನಾವು ಆತ್ಮಿಕ ಆಶೀರ್ವಾದಗಳಿಂದಲೂ ಶಾರೀರಿಕ ಆಶೀರ್ವಾದಗಳಿಂದಲೂ ತುಂಬಿ ಬಾಳಬೇಕು ಎಂಬುದೇ ಕರ್ತನ ಚಿತ್ತವಾಗಿದೆ. ನೀವು ಎಲ್ಲ ವಿಷಯಗಳಲ್ಲಿಯೂ ವೃದ್ಧಿಯಾಗಿ ಸುಖವಾಗಿರುವುದೇ ದೇವರ ಒಂದು ಚಿತ್ತ ಎಂದು ತಿಳಿದುಕೊಂಡರೆ ಧೈರ್ಯವಾಗಿ ಆತನಲ್ಲಿ ಅವುಗಳನ್ನು ಕೇಳಲು ನೀವು ಕಲಿಯುತ್ತೀರಿ. ಏಕೆಂದರೆ ನಾವು ಆತನ ಚಿತ್ತದಂತೆ ಏನಾದರೂ ಕೇಳಿದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾನೆ ಎಂಬ ಧೈರ್ಯ ನಮಗೆ ಆತನ ಮೇಲಿದೆ. ಈ ಧೈರ್ಯವು ನಿಮ್ಮಲ್ಲಿ ಕಂಡು ಬರುವವರೆಗೂ ಯಾವುದೇ ಆಶೀರ್ವಾದಗಳನ್ನು ಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ಮೊದಲನೆಯದಾಗಿ ಕರ್ತನು ನಿಮಗಾಗಿ ಕೊಟ್ಟಿರುವ ಪೂರ್ಣ ಆಶೀರ್ವಾದಗಳನ್ನು ಸತ್ಯವೇದದಲ್ಲಿ ಹುಡುಕಿ ಕಂಡುಹಿಡಿಯಿರಿ. ನಂತರ ಎಲ್ಲ ವಾಗ್ದಾನಗಳನ್ನು ಬರೆದುಕೊಂಡು ಅವುಗಳನ್ನು ನಿಮ್ಮ ಆತ್ಮದಲ್ಲಿ ಜ್ವಾಲೆಯಾಗಿ ಉರಿಯುವ ತನಕ ಅದನ್ನೇ ಓದುತ್ತಾ ಇರ್ರಿ. ಖಂಡಿತವಾಗಿಯೂ ಈ ವಚನಗಳು ನಿಮ್ಮ ಜೀವನದಲ್ಲಿ ನೆರವೇರುವುದನ್ನು ನೀವು ಖಂಡಿತವಾಗಲೂ ಕಾಣುವಿರಿ. ಕಾರಣ ಆತನ ವಾಗ್ದಾನಗಳೆಲ್ಲವೂ ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇನ್ ಎಂಬುದಾಗಿವೆ. ನೀವು ಸುಖವಾಗಿ ಬಾಳಿ ಸಂತೋಷವಾಗಿರುವಿರಿ. ಹಾಗಾಗಿ ಆತನು ನಮಗೆ ಕೊಟ್ಟಿರುವ ವಾಗ್ದಾನಗಳನ್ನು ನಂಬಬೇಕು, ಅವುಗಳನ್ನು ನಮ್ಮ ಸ್ವಂತವಾಗಿ ತೆಗೆದುಕೊಳ್ಳಬೇಕು. ಹೊಂದಿಕೊಂಡಿದ್ದೇವೆ ಎಂಬ ಧೈರ್ಯದೊಡನೆ ಸಂತೋಷವಾಗಿ ಮುನ್ನಡೆಯಬೇಕು. ಹಾಗಾಗುವಂತೆ ದೇವರು ತಾನೇ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.